ತುಂಬ ಜನ ರೀಸೆಂಟಾಗಿ ನನ್ನ ಏನು ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ, ಈ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ನಾನು ಚಿನ್ನಾನ ತೊಗೋತೀನಾ ಇಲ್ವಾ? ಚಿನ್ನ ತೊಗೊಂಡ್ರೆ ಸಪೋಸ್ ಬಾರಾಗಿ ತೊಗೋತೀನಾ ಇಲ್ಲ ಆರ್ನಮೆಂಟ್ಸಾಗಿ ತೊಗೋತೀನಾ? ಅಂದರೆ ಚೈನು, ಉಂಗುರ ಆ ಥರ ತೊಗೋತೀನಾ? ಏನು ಪ್ಲ್ಯಾನ್ ನಿಮ್ಮದು ಚಿನ್ನದ ರಿಲೇಟೆಡಲ್ಲಿ ಈ 1 ಕೋಟಿ ಜರ್ನಿನಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಆ ಪ್ರಶ್ನೆಗೆ ನಾನು ಯಾಕೆ ವಿಡಿಯೋ ಮೂಲಕ ಉತ್ತರ ಕೊಡಬಾರ್ದು? ಖಂಡಿತ ಅವ್ರಿಗೆ ನಾನು ಡೈರೆಕ್ಟಾಗೂ ಹೇಳಿದ್ದೀನಿ. ಪ್ಲಸ್ ಈ ವಿಡಿಯೋ ಮೂಲಕನೂ ಒಂದು ಉತ್ತರ ಕೊಡೋಣ ಅಂತ ನನಗನ್ನಿಸ್ತು. ಅದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ನನ್ನ ಜರ್ನಿನಲ್ಲಿ ಇವತ್ತು ದಿನ 140. ಅದಕ್ಕೆ ಮುಂಚೆ ಅಂದರೆ ನಾನು ಚಿನ್ನ ತೊಗೋತೀನಾ ಇಲ್ವಾ, ಏನು ಪ್ಲ್ಯಾನು ಅಂತ ಹೇಳೋದಕ್ಕೆ ಮುಂಚೆ ನಿಮಗೆ ನಂತರ ಈ ವಿಡಿಯೋಸ್ನೆಲ್ಲ ನೋಡಿ ಸೇವಿಂಗ್ಸ್ ಹೇಗೆ ಮಾಡ್ಬೋದು, ಇಲ್ಲ ಇನಿಷಿಯಲಾಗಿ ಒಂದು 100-200ರಿಂದ ಹೇಗೆ ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಕ್ಕೆ, ಮತ್ತು ನಾನು ಈ ನನ್ನ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಸಕ್ಸಸ್ಫುಲ್ಲಾಗಿ ಮುಂದಕ್ಕೆ ಹೋಗ್ತೀನಿ ಅಂತ ತಿಳ್ಕೊಳ್ಳೋಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ ಇದೇ ಥರ ಸಪೋರ್ಟ್ ಕೊಡ್ತಾ ಇರಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ತುಂಬ ಜನ ಒಂದು ತುಂಬ ವ್ಯಾಲಿಡ್ ಪ್ರಶ್ನೆ ನನ್ನ ಕೇಳಿದ್ರು. ಏನು ಸರ್, ಇವಾಗ ಚಿನ್ನ ತುಂಬ ಜಾಸ್ತಿ ಆಗ್ತಿದೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ. ಇವಾಗ 22 ಕ್ಯಾರೆಟ್ ಗೋಲ್ಡ್ ಬಂದು ಅಂದಾಜು 1 ಗ್ರಾಮ್ಗೆ ಒಂದು 13,000 ಚಿಲ್ಲರೆ ಇದೆ ಇವತ್ತಿನ ರೇಟ್. ಸೊ ಇದು ನಿಮಗೆ ಗೊತ್ತು, 15 ಆಗ್ಬೋದು. ಆಲ್ರೆಡಿ 15 ಆಗಿತ್ತು, 14,000 15,000 ತನಕ ಹೋಗಿತ್ತು. ಇವಾಗ ತುಂಬ ಜನ 20,000 ಕೂಡ ಆಗ್ಬೋದು ಇನ್ನು ಸ್ವಲ್ಪ ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಈ 1 crore ಜರ್ನಿನಲ್ಲಿ ಚಿನ್ನ ಕೂಡ ತೊಗೋತೀರಾ ಸರ್, ಏನು ಪ್ಲ್ಯಾನು ಅಂತ ತುಂಬ ಜನ ನನ್ನ ಕೇಳ್ತಿದ್ದಾರೆ. ಸೊ ಇದು ನನ್ನ ಪರ್ಸ್ನಲ್ ಉತ್ತರ, ನಾನು ಏನು ಮಾಡ್ತೀನಿ ಅನ್ನೋ ಉತ್ತರ. ನೀವು ಖಂಡಿತ ನಿಮಗೆ ಚಿನ್ನ ಬೇಕು ಅಂದರೆ ತಗೊಳ್ಳಿ, ಇಲ್ಲ ಬೇಡ ಬರೀ ದುಡ್ಡು ಸೇರಿಸ್ತೀವಿ ಅಂದರೂ ಸೇರಿಸ್ಬೋದು, ಇಲ್ಲ ಮ್ಯೂಚುವಲ್ ಫಂಡ್ಸ್, ಅದು ನಿಮ್ಮ ಸೌಕರ್ಯಕ್ಕೆ ರಿಲೇಟೆಡ್ ಅಲ್ವಾ. ಸೊ ನಾನು ಏನು ಮಾಡ್ತೀನಿ ಅಂತ ನಾನು ಹೀಗೆ ಹೇಳ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನನ್ನ ಮೇಜರ್ ಪ್ರಾಬ್ಲಮ್ಮೇ ಡಿವಿಯೇಷನ್. ಅಂದರೆ ಲಾಸ್ಟ್ ಟೈಮ್ 2 ಚಾನ್ಸ್ 1 ಕೋಟಿ ಸೇರ್ಸೋಕ್ಕೆ ಚಾನ್ಸ್ ಸಿಕ್ಕಿದಾಗ ಕೂಡ ನನ್ನ ಮೇಜರ್ ಪ್ರಾಬ್ಲಮ್ ಆಗಿದ್ದು ಬಂದು ಒಂದು ಬೇರೆ ಏನೋ ಐಟಮ್ ತೊಗೊಳ್ಳೋದು, ಇಲ್ಲ ಬೇರೆ ಸೇವಿಂಗ್ಸ್ ಮೂಲಕ ಹೋಗಿ ಅದನ್ನು ತಿರ್ಗಾ ತೆಗೆದು ಬೇರೆ ಏನೋ ಮಾಡೋದು, ಇಲ್ಲ ಸೈಟ್ ಪರ್ಚೇಸ್ ಮಾಡಿ ಅದನ್ನೇನೋ ಮಿಸ್ಪ್ಲ್ಯಾನ್ ಮಾಡೋದು, ಆ ಥರ ಮಾಡ್ತಿದ್ದೆ. ಸೊ ಈಗ ನಾನು ಹೇಳಿದಂಗೆ ಈ 3 ವರ್ಷದಲ್ಲಿ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ. ನಾನು ಈ 1 ಕೋಟಿನ ಪ್ಯೂರ್ಲಿ ಕ್ಯಾಶ್ ಆಗಿ ಮಾತ್ರ ಸೇವ್ ಮಾಡೋದು. ಕ್ಯಾಶ್ ಅಂದರೆ ಲಿಕ್ವಿಡ್ ಆಗಿ, ವಿಚ್ ಇಸ್ ಸ್ಪೆಸಿಫಿಕಲಿ ಕ್ಯಾಶ್. ಅಂದರೆ SBI ಅಕೌಂಟ್ ತೆಗ್ದಿನಲ್ಲ, ಆ ಅಕೌಂಟಲ್ಲಿ ಇಡೋದು. ಆ ಅಕೌಂಟಿಂದ ಸದ್ಯಕ್ಕೆ FD ಹಾಕ್ತೀನಿ. ನೆಕ್ಸ್ಟ್ ಏನಾದರೂ ಮಾಡಿದ್ರೆ ನಾನು ಹೇಳ್ತೀನಿ. ಬಟ್ ಚಿನ್ನ ತೊಗೊಳ್ಳೋಂಥ ಯಾವುದೇ ಪ್ಲ್ಯಾನ್ ನನಗಿಲ್ಲ. ಏನಕ್ಕೆ ಅಂತಲೂ ನಾನು ಹೇಳ್ತೀನಿ. ನಾನು ಇವಾಗ 1 ಗ್ರಾಮ್ ಚಿನ್ನ ತೊಗೊಂಡ್ರೆ ಇವತ್ತಿನ ರೇಟು 13,300-400 ರೂಪಾಯಿನೋ ಅಂದಾಜಿದೆ. ಅದಕ್ಕೆ ನಾನು 1 ಗ್ರಾಮ್, ಇವಾಗ 10 ಗ್ರಾಮ್ ನಾನು ಒಂದು ಉಂಗುರನೋ ಇಲ್ಲ ಯಾವುದೊಂದು ತುಂಬ ಚಿಕ್ಕ ಆರ್ನಮೆಂಟ್ ತೊಗೊಂಡ್ರೆ ಅದಕ್ಕೆ ನಾನು 10 ಗ್ರಾಮ್ದು ಚಿನ್ನದ ದುಡ್ಡು ಕೊಡಬೇಕು, ಅದರ ಮೇಲೆ ವೇಸ್ಟೇಜ್ ಕೊಡಬೇಕು, ಅದರ ಮೇಲೆ GST ಕೊಡಬೇಕು. ಸೊ ಇವಾಗ ಅದರಲ್ಲೇ ನಿಮಗೆ ಗೊತ್ತು ಏನೇನು ಪರ್ಸೆಂಟೇಜಸ್ ಇದೆ, ಎಷ್ಟು ದುಡ್ಡು GST ಇದಕ್ಕೆಲ್ಲ ಹೋಗುತ್ತೆ ಅಂತ. ಸೊ ಅದರಲ್ಲೇ ನನಗೆ ಸ್ವಲ್ಪ ಆಬ್ವಿಯಸ್ಲಿ ಚಿನ್ನ ಬೆಳೆದಾಗ ನನಗೆ ಅದ್ರ ಡಬಲ್ಲು ಬರ್ಬೋದು, ಅದು ಬೇರೆ ವಿಷಯ. ಬಟ್ ನನಗಿವಾಗ ಅದರ ಉದ್ದೇಶನೇ ಇಲ್ಲ. ನನ್ನ ಉದ್ದೇಶ ಏನೇ ಇದ್ದರೂ ಸ್ಟ್ರಿಕ್ಟಾಗಿ ನಾನು ತೆಗೆದಿರೋ ಆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಕ್ಯಾಶ್ ಹಾಕ್ತಾ ಇರೋದು. ಅಲ್ಲಿಂದ ಆಯಿತು ಅಂದರೆ FD ಹಾಕೋದು ಸದ್ಯಕ್ಕೆ. ಫ್ಯೂಚರಲ್ಲಿ ಬೇರೆ ಏನಾದರೂ ಸೇವಿಂಗ್ಸ್ ಬಂದರೆ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ಇವಾಗ ನನ್ನ ಪ್ಲ್ಯಾನ್ ಡಿವಿಯೇಟ್ ಆಗುತ್ತೆ ಇಲ್ಲ ಡಿಸ್ಟ್ರಾಕ್ಟ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಮಾತ್ರ ನನಗೆ ಗೋಲ್ಡ್ ಪರ್ಚೇಸ್ ಮಾಡೋ ಯಾವುದೇ ಉದ್ದೇಶನೂ ಇಲ್ಲ. ಸೊ ನಾನು ಪ್ಯೂರ್ಲಿ ಇದನ್ನು ಕ್ಯಾಶ್ ಆಗೇ ಸೇರಿಸ್ತೀನಿ, ಆ ಅಕೌಂಟಲ್ಲೇ ಇಡ್ತೀನಿ. ಆ ಅಕೌಂಟಿಂದ ಆಯಿತು ಅಂದರೆ ಸದ್ಯಕ್ಕೆ FD ಮಾಡ್ತೀನಿ. ಮುಂದೆ ಏನಾದರೂ ಬೇರೆ ಥರ ಸೇವಿಂಗ್ಸ್ ಮಾಡಿದ್ರೆ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ. ಸೊ ಖಂಡಿತ ನನಗಿವಾಗ ಚಿನ್ನ ಸೇರಿಸೋ ಪ್ಲ್ಯಾನ್ ಇಲ್ಲ, ಉದ್ದೇಶ ಇಲ್ಲ. ನಿಮ್ಗೆ ಯಾರಾದರೂ ಪ್ಲ್ಯಾನು ಇಲ್ಲ ಉದ್ದೇಶ ಇದೆ ದಯವಿಟ್ಟು ಅದನ್ನು ಮಾಡಿ, ನಾನು ಅದನ್ನು ಬೇಡ ಅನ್ನಲ್ಲ. ಯಾಕಂದರೆ ನಾನು ಯಾವಾಗಲೂ ಹೇಳೋ ನಮ್ಮ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ನಮ್ಮ ಸೌಕರ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಸೊ ಇದು ಚಿನ್ನ ತೊಗೋಬೇಡಿ ಅಂತಲೂ ಹೇಳೋ ವಿಡಿಯೋ ಅಲ್ಲ, ಇಲ್ಲ ಚಿನ್ನ ತೊಗೊಳ್ಳಿ ಅಂತ ಹೇಳೋ ವಿಡಿಯೋನೂ ಅಲ್ಲ. ನನ್ನ ಈ 1 ಕೋಟಿ ಜರ್ನಿನಲ್ಲಿ ನಾನು ಸದ್ಯಕ್ಕೆ ಚಿನ್ನ ತೊಗೊಳ್ಳೋ ಪ್ಲ್ಯಾನಲ್ಲಿ ಇಲ್ಲ ಅಂತ ಹೇಳೋವಂಥ ವಿಡಿಯೋ ಮಾತ್ರ. ಸೊ ಐ ಥಿಂಕ್ ವಿಡಿಯೋನಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದು ಹೇಳಿದ್ದೀನಿ ಅನಿಸುತ್ತೆ. ಇದೇ ಥರ ನಿಮಗೆ ನನ್ನ ಜರ್ನಿನಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋತೀನಿ, ನಾನು ಇದೆಲ್ಲ ಡಿಸಿಷನ್ಸ್ ತೊಗೊಂಡು ಇದು ಕರೆಕ್ಟಾಗಿ ಮ್ಯಾಚ್ ಆಗಿ ಆ 1 ಕೋಟಿನ ಮಾರ್ಚ್ 2029 ಕೊನೆಯಲ್ಲಿ ಸೇರಿಸ್ಬಿಡ್ತಾನ ಇಲ್ವಾ ಅಂತ ನೋಡೋದಕ್ಕೆ ನೀವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ನನ್ನ ಎಲ್ಲ ವೀಡಿಯೋಸ್ ನೋಡಿ ಇದೇ ಥರ ನಿಮ್ಮ ಫ್ರೆಂಡ್ಸು, ಸಂಬಂಧಿಕರು, ಫ್ಯಾಮಿಲಿ, ರಿಲೇಷನ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಸಜೆಷನ್ಸ್, ಅಡ್ವೈಸಸ್ ಏನಿದ್ರು ಕಮೆಂಟಲ್ಲಿ ತಿಳಿಸಿ. ಸೊ ನೋಡೋಣ ನಮ್ಮ ಜರ್ನಿ ಹೇಗೆ ಹೋಗುತ್ತೆ. ಮಾರ್ಚ್ 2029ರಲ್ಲಿ ನಾನು ತೊಗೊಂಡಿರೋ ಡಿಸಿಷನ್ಸ್ ಎಲ್ಲ ಸೇರಿ 1 ಕೋಟಿ ತಲುಪ್ತೀನಾ ಇಲ್ಲ ತಲುಪಲ್ವಾ ಅಂತ. ಓಕೆನಾ. ಸೊ ಈಗ ನಿಮಗೊಂದು ಪ್ರಶ್ನೆ, ನೀವು ಚಿನ್ನ ಪರ್ಚೇಸ್ ಮಾಡ್ತೀರಾ ಈ ವರ್ಷ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಚಿನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಎಸ್ ಅಂತ ತಿಳಿಸಿ, ಚಿನ್ನ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿ ಇಲ್ಲ ಅಂದರೆ ನೋ ಅಂತ ತಿಳಿಸಿ. ಇದೇ ಥರ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ.